ಬಸ್ಸುಗಳಲ್ಲಿ ನೀರು ಬಂತಂತೆ. ಜೊತೆಗೆ ಎಲ್ಲೋ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದೊಳಗೇ ನೀರು ನುಗ್ಗಿದೆಯಂತೆ. CCB ಪೊಲೀಸರ CCB ಕೆಲವೊಂದಿಷ್ಟು ಕಚೇರಿಗಳಿಗೆ ನೀರು ನುಗ್ಗಿದೆಯಂತೆ. ಸೊ ಹೀಗಾಗಿ ಅನೇಕ ಕಡೆಗಳಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅವಾಂತರ ಸೃಷ್ಟಿ ಮಾಡಿದೆ ಅಂತ ತೋರಿಸೋದಷ್ಟೇ ನಮ್ಮದು ಕೆಲಸ ಅಲ್ಲ. ಅದರ ಜೊತೆಗೆ ನಾವುಗಳು ಕೂಡ ಜನರು ಕೂಡ ಎಚ್ಚೆತ್ಕೊಳ್ಬೇಕು. ನಮ್ಮ ಮನೆ ಮುಂದೆ ಆಸುಪಾಸು ಏನಾದರೂ ರಾಜಕಾಲುವೆಗಳಿದಾವ ಅಥವಾ ಗಲೀಜಾಗ್ತಾ ಇದೆಯಾ ಅಥವಾ ಎಲ್ಲೆಲ್ಲೋ ಅಲ್ಲಲ್ಲಿ ಕಸಗಳನ್ನು ಹಾಕ್ತಾ ಇದ್ದಾರಾ? ಚರಂಡಿಗಳಲ್ಲಿ ಕಸ ಹಾಕಿದ್ರೆ ಮುಂದೆ ಎಲ್ಲ ಒಂದು ಕಡೆ ಹೋಗಿ ನಿಂತ್ಕೊಂಡು ಬಿಡ್ತು ಅಂತಂದರೆ ಅಫ್ಕೋರ್ಸ್ ಮಳೆ ಬಿದ್ದಾಗ ಮಳೆ ನೀರು ಹೋಗೋದಕ್ಕೆ ಎಲ್ಲಿರುತ್ತೆ ಜಾಗ. ಸೊ ಅದಕ್ಕೋಸ್ಕರ ಬರೀ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗೋದು ಬೇಡ, ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು ಬೇಡ. ನಮ್ಮ ಜವಾಬ್ದಾರಿಯೂ ಕೂಡ ಇದೆ. ಬರೀ ಸರ್ಕಾರವನ್ನು ದೋಷಿಸೋದಷ್ಟೇ ಅಲ್ಲ, ಬರೀ ಅಧಿಕಾರಿಗಳನ್ನು ದೋಷಿಸೋದಷ್ಟೇ ಅಲ್ಲ. ಹಂಗಂದು ಮಾತ್ರಕ್ಕೆ ನಾವೇನಾದರೂ ಚರಂಡಿ ಒಳಗಡೆ ಹೋಗಿ ಕ್ಲೀನ್ ಮಾಡೋದಾ ಅಂತ ಕೇಳಕ್ಕೆ ಹೋಗಬೇಡಿ. ಅಧಿಕಾರಿಗಳಿಗೆ BBMP ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿ, ನಮ್ಮಲ್ಲಿ ಈ ಥರ ಚರಂಡಿ ಕೆಟ್ಟೋಗ್ಬಿಟ್ಟಿದೆ, ಚರಂಡಿ ಹಾಳಾಗಿ ಹೋಗ್ಬಿಟ್ಟಿದೆ, ಈ ಥರ ಕಸ ಹಾಕ್ತಿದ್ದಾರೆ, ಅದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಬೇಕು. ಇಲ್ಲ ಅಂತಂದರೆ ಅನುಭವಿಸೋರು ಯಾರು? ಅವರೆಲ್ಲ ಆರಾಮಾಗಿ RCC ACC ಬಿಲ್ಡಿಂಗಲ್ಲಿ ಕೂತ್ಕೊಂಡಿರ್ತಾರೆ. ಯಾರು? BBMP ಅಧಿಕಾರಿಗಳು, ಸರ್ಕಾರಿ ಸಚಿವರು, ಶಾಸಕರು, ಯಾರೇ ಆಗಿರಬಹುದು. ಈ BJPಯವರು ಆಗಿರಬಹುದು ಅಥವಾ ಕಾಂಗ್ರೆಸ್ ಅವರು ಆಗಿರಬಹುದು. ಅವರಿಗೆ ದೊಡ್ಡ ದೊಡ್ಡ ಮನೆಗಳನ್ನು ಕೊಟ್ಟಿರ್ತಾರೆ ಶಾಸಕ ಸಚಿವರಿಗೆ. ಅವ್ರ ಮನೆ ಮುಂದೆ ಎಲ್ಲ ಕ್ಲೀನ್ ಇರುತ್ತೆ. ಇಲ್ಲಿ ನೀವೇನಾದರೂ ಸರ್ ಜನಸಾಮಾನ್ಯರು ಏನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ಒಂದು ಪ್ರವಾಹಕ್ಕೆ ಮತ್ತಾರೂ ಕಾರಣೀಕರ್ತರಲ್ಲ, ನಾವುಗಳೇ ಕಾರಣೀಕರ್ತರು. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಪೂರ್ವ ಮಳೆಯೂ ಕೂಡ ಅಬ್ಬರಿಸಿದೆ. ಮುಂಗಾರು ನಂತರದ್ದು ಕೂಡ ಅಂದರೆ ಮುಂಗಾರು ಮಳೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅತಿ